Hello students, welcome you all to my video lecture. Today in this video, let us work out one problem in which we have to pass the journal entries in the books of the lesser. ಓಕೆ, ಇಷ್ಟರವರೆಗೆ ಮಾಡಿದ ಪ್ರಾಬ್ಲಮಲ್ಲಿ ರಾಯಲ್ಟಿ ಅಕೌಂಟ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡಿದ್ದೇವೆ ಇಷ್ಟರವರೆಗೆ, ಅದರಲ್ಲಿ ಲೆಸ್ಸಿಯ ಬುಕ್ಸಲ್ಲಿ ಜರ್ನಲ್ ಎಂಟ್ರೀಸ್ ಅಥವಾ ಲೆಜರ್ ಕೇಳಿದರು. ಬಟ್ ಈ ಪ್ರಾಬ್ಲಮಲ್ಲಿ ಲೆಸ್ಸರ್ ಅಂದರೆ ಯಾರು ಲೀಸನ್ನು ಕೊಡ್ತಾನೆ, ದ ಪರ್ಸನ್ ಹೂ ಗಿವ್ಸ್ ಅ ಲೀಸ್, ಅವನ ಬುಕ್ಸಲ್ಲಿ ಅಕೌಂಟ್ಸ್ ಮಾಡಲಿಕ್ಕೆ ಕೇಳಿದ್ದಾರೆ. ಓಕೆ, ಸೊ ಈಗ ದ ಥಿಂಗ್ ಈಸ್ ದ್ಯಾಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ವರ್ಕಿಂಗ್ ಟೇಬಲ್ ಆ್ಯಸ್ ಯೂಶುವಲ್. ಸೊ ಲೆಟ್ ಅಸ್ ಗೋ ಥ್ರೂ ದ ಕ್ವಶನ್ ಫಸ್ಟ್. Rupa Marbles took a lease, a quarry from Rohit. So Rupa Marbles took a lease. So Rupa Marbles enilliga lessee, right? And Rohit in the lease takonadu. So Rohit is a lesser. Rohit has given the lease to Rupa Marbles, right? Yes. And the royalty of rupees 10 per ton, okay, of white marble extracted. ಒಂದು ಟನ್ ವೈಟ್ ಮಾರ್ಬಲ್ ಎಕ್ಸ್ಟ್ರಾಕ್ಟ್ ಮಾಡಿದರೆ 10 rupees ರಾಯಲ್ಟಿ ಕೊಡಬೇಕು. ದ ಡೆಡ್ ರೆಂಟ್ ವಾಸ್, ಡೆಡ್ ರೆಂಟ್ ಮೀನ್ಸ್ ಮಿನಿಮಮ್ ರೆಂಟ್, ಅನದರ್ ವರ್ಡ್ ಯೂಸ್ ಫಾರ್ ಮಿನಿಮಮ್ ರೆಂಟ್. ದ ಡೆಡ್ ರೆಂಟ್ ವಾಸ್ rupees 20,000 ಪರ್ ಆ್ಯನಮ್, ಒಂದು ವರ್ಷಕ್ಕೆ 20,000 ಮಿನಿಮಮ್ ರೆಂಟ್, ವಿತ್ ದ ರೈಟ್ ಟು ರಿಕೂಪ್ ದ ಶಾರ್ಟ್ ವರ್ಕಿಂಗ್ ವಿತ್ ದ ಫಸ್ಟ್ 4 years ಆಫ್ ದ ಲೀಸ್. ಸೊ ಶಾರ್ಟ್ ವರ್ಕಿಂಗ್ ಕ್ಯಾನ್ ಬಿ ರಿಕವರ್ಡ್ ವಿದಿನ್ ಫಸ್ಟ್ 4 years. ಯಾವುದೇ ವರ್ಷದ ಶಾರ್ಟ್ ವರ್ಕಿಂಗ್ ಇರಲಿ, ಇಟ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ವಿದಿನ್ ಫಸ್ಟ್ 4 years ಆಫ್ ದ ಲೀಸ್. ಸೊ ಈಗ ಕ್ವಶನ್ ಏನು ಕೊಟ್ಟಿದ್ದಾರೆ, ಔಟ್ಪುಟ್ ಕೊಟ್ಟಿದ್ದಾರೆ, 5 years ಕೊಟ್ಟಿದ್ದಾರೆ ಅಲ್ವಾ. ಸೊ ವಾಟ್ ಈಸ್ ಆಸ್ಡ್, ಗಿವ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಶೋ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ರೋಹಿತ್ ಅಂತ ಹೇಳಿದ್ದಾರೆ. ಸೊ ಹಿಯರ್ ಹೌ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಸಿ ನೌ ಹಿಯರ್ ದ ಅಕೌಂಟ್ಸ್ ಆರ್ ಇಸ್ ಆಸ್ಡ್ ಇನ್ ದ ಬುಕ್ಸ್ ಆಫ್ ರೋಹಿತ್. ಹೂ ಇಸ್ ರೋಹಿತ್? ರೋಹಿತ್ ಈಸ್ ಅ ಲೆಸ್ಸರ್ ಆರ್ ದ ಲೆಸ್ಸಿ? ರೋಹಿತ್ ಈಸ್ ಅ ಲೆಸ್ಸರ್ ಅಲ್ಲ. ಸೊ ಇಮ್ಯಾಜಿನ್ ದ್ಯಾಟ್ ಯು ಆರ್ ಮಿಸ್ಟರ್ ರೋಹಿತ್, ಯು ಆರ್ ದ ಲೆಸ್ಸರ್, ನೀವು ಲೆಸ್ಸರ್ ಅಂತ ಅಂದ್ಕೊಳ್ಳಿ. ಸೊ ನೀವು ಲ್ಯಾಂಡನ್ನು ರೂಪಾ ಮಾರ್ಬಲ್ಸಿಗೆ ಲೀಸಿಗೆ ಕೊಟ್ಟಿದ್ದೀರಿ, ಕರೆಕ್ಟಾ? ಆಗ ನೀವು ಲೀಸಿಗೆ ಕೊಟ್ಟಾಗ ನಿಮಗೆ ರಾಯಲ್ಟಿ ಬರಬೇಕಾ ಅಥವಾ ನೀವು ಕೊಡಬೇಕಾ? ಏನಾಗುತ್ತೆ? ಸೊ ಯು ಹ್ಯಾವ್ ಟು ರಿಸೀವ್ ದ ರಾಯಲ್ಟಿ. ಅವನಿಂದ ನೀವು ಯಾರಿಗೆ ಲೀಸನ್ನು ಕೊಟ್ಟಿದ್ದೀರಿ ಆ ಪಾರ್ಟಿ ನಿಮಗೆ ಏನು ಕೊಡಬೇಕು? ರಾಯಲ್ಟಿಯನ್ನು ಕೊಡಬೇಕು. ಆದ್ದರಿಂದ ರಾಯಲ್ಟಿ ನಿಮಗೆ ಏನಾಗುತ್ತೆ? ಇನ್ಕಮ್ ಆಗ್ತದೆ, ಕರೆಕ್ಟಾ? ಸಿಮಿಲರ್ಲಿ ನಿಮಗೆ ಆ ರೂಪಾ ಮಾರ್ಬಲ್ಸ್ನವರು ಅಮೌಂಟ್ ಕೊಡಬೇಕು. ಸೊ ಆ ಪಾರ್ಟಿ ಡೆಟ್ಟರ್ ಆಗಿರ್ತಾರೆ. ವೈ ದೇ ಆರ್ ಡೆಟ್ಟರ್? ಬಿಕಾಸ್ ದ ಅಮೌಂಟ್ ಈಸ್ ಡ್ಯೂ ಫ್ರಮ್ ರೂಪಾ ಮಾರ್ಬಲ್ಸ್. ಈಗ ವಾಟ್ ವಿ ಆರ್ ಡೂಯಿಂಗ್ ಈಸ್ ವಿ ಆರ್ ಥಿಂಕಿಂಗ್ ಫ್ರಮ್ ದ ಅದರ್ ಪಾಯಿಂಟ್ ಆಫ್ ವ್ಯೂ, ಅದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ನಾವು ಇಷ್ಟರವರೆಗೆ ಏನು ಮಾಡಿದ್ದೀವಿ? ಲೆಸ್ಸಿ ಅಂದ್ಕೊಂಡು ಎಂಟ್ರಿ ಪಾಸ್ ಮಾಡಿದ್ದೀವಿ. ಲೆಸ್ಸಿ ಮೀನ್ಸ್ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ದ ಲೀಸ್. ಸೊ ಲೆಸ್ಸಿ ಶುಡ್ ಪೇ ದ ರಾಯಲ್ಟಿ, right? Whereas in this case here accounts are asked in the books of lesser. Think from the point of view of lesser. So lesser, you are lesser now, you have given the land to Rupa Marbles. So Rupa Marbles should pay the royalty or minimum rent to you. Okay, so ಈಗ ಪ್ರಾಬ್ಲಮ್ ಅಲ್ಲಿ ರಾಯಲ್ಟಿ ಅಕೌಂಟ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಲ್ಲ. ಸೊ ವಿ ಆರ್ ಪಾಸಿಂಗ್ ಆಲ್ ದ ಅಕೌಂಟ್ಸ್ ಬೈ ಯೂಸಿಂಗ್ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಲೆಟ್ ಅಸ್ ಗೋ ಥ್ರೂ ದ ವರ್ಕಿಂಗ್ ಟೇಬಲ್ ಫಸ್ಟ್. ಹಿಯರ್ ಆಸ್ ಯೂಶುವಲ್ ವಿ ಹ್ಯಾವ್ ರಿಟರ್ನ್ ದ ಪ್ರೊಡಕ್ಷನ್ ರಾಯಲ್ಟಿ ಅಲ್ವಾ, ಇಂಟು 10 ಅಂತ ಹೇಳಿದರೆ 10 per ton, minimum rent is 20,000 given in the problem. Now next step is, most of the students will do the mistake over here, short working. We have worked out so many problems regarding short working recovery, but you should not do any mistakes regarding this. Now here first year royalty 14,000 ittu, minimum rent 20,000 ittu. So what is the short working? 6,000, right? Yes. Second year 18,000 royalty, 20,000 minimum rent, short working ಎಷ್ಟಾಯಿತು? 2,000. ವಾಟ್ ಅಬೌಟ್ ಥರ್ಡ್ ಇಯರ್? ಥರ್ಡ್ ಇಯರಲ್ಲಿ 20,500 ರಾಯಲ್ಟಿ, 20,000 ಮಿನಿಮಮ್ ರೆಂಟ್. ಏನು ಹಾಗಾದರೆ? ದೆರ್ ಈಸ್ ವಾಟ್? ಸರ್ಪ್ಲಸ್, ರೈಟ್? ವಾಟ್ ಇಸ್ ದ ಸರ್ಪ್ಲಸ್ ಅಮೌಂಟ್? 500. ಆ್ಯಂಡ್ ಇನ್ ದ ಫೋರ್ತ್ ಇಯರ್, just again, once again, fourth year 26,500 is a royalty, 20,000 is a minimum rent. So surplus is how much here? 6,500. Now next is that 2014 ಅಲ್ಲಿ ರಾಯಲ್ಟಿ ಇಸ್ 28,000, ಮಿನಿಮಮ್ ರೆಂಟ್ ಈಸ್ 20,000. ಸೊ ದೇರ್ ಈಸ್ ಸರ್ಪ್ಲಸ್ ಆಫ್ 8,000. ಸೊ ಇಲ್ಲಿ ಸರ್ಪ್ಲಸ್ ಫಿಫ್ತ್ ಇಯರಿಗೆ ನಾವು ಬರಿಬೇಕಂತ ಸಹ ಇಲ್ಲ. ಯಾಕೆ ಅಂತ ಹೇಳಿದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ಇರೋದು ಎಷ್ಟು ವರ್ಷ ಮಾತ್ರ? 4 years ಮಾತ್ರ. ಸೊ 4 years ಸರ್ಪ್ಲಸ್ ನಮಗೆ ಸಿಕ್ಕಿದ್ರೆ ಸಾಕು. ಫಿಫ್ತ್ ಇಯರ್ ಬರೆದ್ರು ಬರದೇ ಇದ್ದರೂ ಏನೂ ಡಿಫರೆನ್ಸ್ ಆಗೋದಿಲ್ಲ. ಓಕೆ, ಸೊ ಈಗ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ನೋಡುವ.
ಶಾರ್ಟ್ ವರ್ಕಿಂಗ್ ಎಷ್ಟು ವರ್ಷ ರಿಕವರಿ ಮಾಡ್ಬೋದು ಅಂತ ಹೇಳಿದರೆ ಫಸ್ಟ್ ಇಯರ್ 4 ಇಯರ್ಸ್ ಅಲ್ಲ. ಸೊ ಫಸ್ಟ್ 4 ಇಯರ್ 6000 ಉಂಟು, ಆ 6000 ಸೆಕೆಂಡ್ ಇಯರ್ ರಿಕವರಿ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಸರ್ಪ್ಲಸ್ ಇಲ್ಲ. ಥರ್ಡ್ ಇಯರ್ಲಿ ಸರ್ಪ್ಲಸ್ ಎಷ್ಟಿತ್ತು? 500 ಇತ್ತು. ಸೊ 500 ರಿಕವರಿ ಮಾಡಬಹುದು, ಕರೆಕ್ಟಾ? ಸೊ 6000ಅಲ್ಲಿ 500 ರಿಕವರಿ ಮಾಡಿದ್ವಿ. ಇನ್ನು ಎಷ್ಟು ಉಳಿತು ಹಾಗಾದರೆ? 5500 ಉಳಿತು, ಕರೆಕ್ಟಾ? ಈ 5500 ಫೋರ್ತ್ ಇಯರಿಗೆ ಕ್ಯಾರಿ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಟೈಮ್ ಕೊಟ್ಟದ್ದು ಎಷ್ಟು ವರ್ಷ? 4 ವರ್ಷ. ಸೊ 4 ವರ್ಷ ಆಗಿಲ್ಲ, ಇನ್ನು 3 ವರ್ಷ ಮಾತ್ರ ಆಗಿದ್ದು. ಆದ್ದರಿಂದ 6000ಅಲ್ಲಿ 500 ಥರ್ಡ್ ಇಯರಲ್ಲಿ ರಿಕವರಿ ಆಯಿತು, ಇನ್ನು 5500 ನೆಕ್ಸ್ಟ್ ಇಯರಿಗೆ ಕ್ಯಾರಿ ಮಾಡುವ. ಒಂದು ಪಾಯಿಂಟ್ ಬರ್ಕೊಂಡಿಡಿ ಸೈಡಿಗೆ. ಈಗ ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ಎಷ್ಟು ಉಂಟು? 2000 ಉಂಟು. ಅದನ್ನು ಸೆಕೆಂಡ್ ಇಯರ್ ರಿಕವರಿ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಸೆಕೆಂಡ್ ಇಯರ್ ಸರ್ಪ್ಲಸ್ ಆಲ್ರೆಡಿ ಯೂಸ್ ಆಗಿದೆ. ಥರ್ಡ್ ಇಯರ್ ಸರ್ಪ್ಲಸ್ ಎಷ್ಟಿತ್ತು? 6500 ಇತ್ತು, ಕರೆಕ್ಟಾ? 6500ಅಲ್ಲಿ 6500 ಟೋಟಲ್ ಸರ್ಪ್ಲಸ್ ಉಂಟು. ಈಗ ಫಸ್ಟ್ ಇಯರ್ನ ಶಾರ್ಟ್ ವರ್ಕಿಂಗ್ 6000ಅಲ್ಲಿ 500 ರಿಕವರಿ ಮಾಡಿ 5500 ಉಳಿದಿತ್ತು, ಕರೆಕ್ಟಾ? ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ಎಷ್ಟು ರಿಕವರಿ ಮಾಡಲಿಕ್ಕೆ ಉಂಟು? 2000. ಒಟ್ಟು ಎಷ್ಟು ಶಾರ್ಟ್ ವರ್ಕಿಂಗ್ ಉಂಟು ರಿಕವರಿ ಮಾಡಲಿಕ್ಕೆ ಬಾಕಿ? 7500. ಆ 7500ಅಲ್ಲಿ ಎಷ್ಟು ರಿಕವರಿ ಮಾಡ್ಬೋದು ನಾವೀಗ? 6500. ಯಾಕೆ 6500 ಅಂತ ಹೇಳಿದರೆ ಅಲ್ಲಿ ಸರ್ಪ್ಲಸ್ ಇದ್ದರೆ ಎಷ್ಟು? 6500 ಆದ ಕಾರಣ 6500 ರಿಕವರಿ ಮಾಡ್ಬೋದು. ಆದ್ದರಿಂದ 7500ಅಲ್ಲಿ 6500 ರಿಕವರಿ ಆಯಿತು, ಇನ್ನು ಎಷ್ಟು ಉಳಿತು? 1000. ಆ 1000 ಫಿಫ್ತ್ ಇಯರಿಗೆ ಕ್ಯಾರಿ ಮಾಡ್ಬೋದಾ? ಕ್ಯಾನ್ ಯು ಕ್ಯಾರಿ ಟು ಫಿಫ್ತ್ ಇಯರ್? ನೋ, ಬಿಕಾಸ್ ಹಿಯರ್ the time allowed is only 4 years. See, please remember here, whether it may be short working of first year, second year, ಯಾವುದೇ ವರ್ಷದಿರಲಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ. 2013 ಫಸ್ಟ್ 4 ಇಯರ್ಸ್ ಅಂದರೆ 2013 ಕ್ಲೋಸ್ ಆಗ್ತದೆ. ಫಸ್ಟ್ 3 ಇಯರ್ಸ್ ಅಂತ ಹೇಳಿದರೆ 2012ಗೆ ಕ್ಲೋಸ್ ಆಗ್ತದೆ, ಇನ್ಕ್ಲೂಡಿಂಗ್ ಫಸ್ಟ್ ಇಯರ್. ಇಟ್ ಕಮ್ಸ್ ಲೈಕ್ ದಟ್. ಓಕೆ, ಅದರಿಂದ 1000 is declared as short working irrecovered. It is transferred to profit and loss account, right? Yes. ನಾವು ಈಗ ಲಾಸ್ಟ್ ಕಾಲಮ್ ನೋಡಿ, ಅಮೌಂಟ್ ರಿಸೀವ್ಡ್. ಈಗ ಇಲ್ಲಿ ಇದೇನು ಕ್ಯಾಲ್ಕುಲೇಷನ್ ಅಗತ್ಯ ಇಲ್ಲ, ಯಾಕಂದರೆ ಫಿಫ್ತ್ ಇಯರಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಕ್ವಶನ್ ಬರೋದಿಲ್ಲ. ಅಮೌಂಟ್ ರಿಸೀವ್ಡ್ ಅಂತ ಯಾಕೆ ಬರೆದಿಯಾನಂತ ಹೇಳಿದರೆ, ವಿ ಆರ್ ಪ್ರಿಪೇರಿಂಗ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಲೆಸ್ಸರ್, right? Lesser gives the pays the royalty or he receives the royalty? He receives the royalty. ಆದ್ದರಿಂದ ಅಮೌಂಟ್ ರಿಸೀವ್ಡ್ ಅಂತ ಬರೆದಿದ್ದೇನೆ. ಸೊ ಫಸ್ಟ್ ಇಯರಲ್ಲಿ ಎಷ್ಟು ಅಮೌಂಟ್ ರಿಸೀವ್ ಆಗಿದೆ? ಎಷ್ಟಾಗುತ್ತೆ? ರಾಯಲ್ಟಿ 14 ಉಂಟು, ಮಿನಿಮಮ್ ರೆಂಟ್ 20 ಉಂಟು. ಎಷ್ಟು ರಿಸೀವ್ ಮಾಡ್ತಾನೆ ಅವನು? 20000 ರಿಸೀವ್ ಮಾಡ್ತಾನೆ, ಕರೆಕ್ಟಾ? ಸೆಕೆಂಡ್ ಇಯರಲ್ಲಿ ಎಷ್ಟುಂಟು ರಾಯಲ್ಟಿ? 18000 ಉಂಟು, ಮಿನಿಮಮ್ ರೆಂಟ್ 20000 ಉಂಟು. ಎಷ್ಟು ರಿಸೀವ್ ಮಾಡಬೇಕು? 20000, ಕರೆಕ್ಟ್ನೋ? ಆ್ಯಂಡ್ ಥರ್ಡ್ ಇಯರ್ ರಾಯಲ್ಟಿ ಎಷ್ಟು? 20500, ಮಿನಿಮಮ್ ರೆಂಟ್ 20000. ಎಷ್ಟು ಕೊಡಬೇಕು ಆ್ಯಕ್ಚುಲಿ? 20500. ಆ 20500ಅಲ್ಲಿ ಎಷ್ಟು ರಿಕವರಿ ಆಯಿತು? ಶಾರ್ಟ್ ವರ್ಕಿಂಗ್ ಕಟ್ ಮಾಡ್ತಾರಲ್ಲ ಯಾರು? ಲೆಸ್ಸಿ. ಈಗ ನೀವು ಲೆಸ್ಸರ್ ಅಂತ ಅಂದ್ಕೊಳ್ಳಿ, ನಿಮ್ಮ ಲೆಸ್ಸಿ ಏನಿದ್ದಾನೆ, ಯಾರು ಲೀಸನ್ನು ತಗೊಂಡಿದ್ದಾನ, ಅವನು 500 ರೂಪಾಯಿ ಕಟ್ ಮಾಡಿ ಕೊಡ್ತಾನೆ ನಿಮಗೆ. ಸೊ ನೀವು ಎಷ್ಟು ಬರುತ್ತೆ ಅಮೌಂಟ್? ನಿಮಗೆ 20000 ಬರ್ತದೆ, ಕರೆಕ್ಟು? ಆ್ಯಂಡ್ ದ ಫೋರ್ತ್ ಇಯರಲ್ಲಿ ಅಗೇನ್ 26500 ಮತ್ತು 26500 ಕೊಡಬೇಕಿತ್ತು ಅವನು. ಅದರಲ್ಲಿ 6500 ರಿಕವರಿ ಮಾಡ್ತಾನೆ ಶಾರ್ಟ್ ವರ್ಕಿಂಗ್. ಎಷ್ಟು ಕೊಡ್ತಾನೆ? 20000 ಕೊಡ್ತಾನೆ, ಕರೆಕ್ಟ್ನೋ? ಎಸ್. ಆ್ಯಂಡ್ ಲಾಸ್ಟ್ ಇಯರ್ 28000 ಮತ್ತು 20000, ಹೈಯೆಸ್ಟ್ ಇರೋದು ಎಷ್ಟು? 28000. ಸೊ 28000 ಕೊಡ್ತಾನೆ, ಯಾಕಂದರೆ ಅಲ್ಲಿ ಯಾವುದೇ ಸರ್ಪ್ಲಸ್ ಇದ್ದರೂ ಸಹ ಅಲ್ಲಿ ರಿಕವರಿ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ, ಅವನಿಗೆ ಕಟ್ ಮಾಡೋ ಆಪ್ಷನ್ ಇರಲಿಲ್ಲ. ಸೊ ಹಿ ವಿಲ್ ಪೇ ಹೌ ಮಚ್ ಹಿಯರ್? 28000, ಕರೆಕ್ಟ್ನೋ? ಐ ಹೋಪ್ ದಿಸ್ ವರ್ಕಿಂಗ್ ಟೇಬಲ್ is clear. Now let us slowly pass the journal entry step by step. Now imagine you are the lessor. You have given the lease to Rupa Marbles. So first year ರೂಪಾ ಮಾರ್ಬಲ್ ಶುಡ್ ಪೇ ದ ಅಮೌಂಟ್ ಟು ಯು, ಕರೆಕ್ಟಾ? ಯಾವ ಅಮೌಂಟ್ ಕೊಡಬೇಕು ವರ್ಕಿಂಗ್ ಟೇಬಲ್ನ ಪ್ರಕಾರ? ಫಸ್ಟ್ ಇಯರಲ್ಲಿ ಅವನು ಮಿನಿಮಮ್ ರೆಂಟ್ ಕೊಡಬೇಕಾ ರೂಪಾ ಮಾರ್ಬಲ್ಸ್ನವರು, ಅಥವಾ ರಾಯಲ್ಟಿ ಕೊಡಬೇಕಾ? ಏನು ಕೊಡಬೇಕಾಗಿತ್ತು ಫಸ್ಟ್ ಇಯರಲ್ಲಿ? ಮಿನಿಮಮ್ ರೆಂಟ್, ಯಾಕಂದರೆ ಮಿನಿಮಮ್ ರೆಂಟ್ ಜಾಸ್ತಿ ಇತ್ತು. ಸೊ ಮಿನಿಮಮ್ ರೆಂಟ್ ಡ್ಯೂ ಫ್ರಮ್ ರೂಪಾ ಮಾರ್ಬಲ್ಸಿಂದ ಮಿನಿಮಮ್ ರೆಂಟ್ ಬರಲಿಕ್ಕೆ ಉಂಟು, ಕರೆಕ್ಟಾ? ಈಗ ಮಿನಿಮಮ್ ರೆಂಟ್ ನಿಮಗೆ ಬರಬೇಕಾದದು ಇನ್ಕಮ್ ಎಕ್ಸ್ಪೆಂಡಿಚರಾ? ಅದು ಇನ್ಕಮ್ ಆಗಿರ್ತದೆ. ಸೊ ಇನ್ಕಮ್ ಆದ್ದರಿಂದ ಅಕೌಂಟೆನ್ಸಿಯ ಪ್ರಿನ್ಸಿಪಲ್ಸ್ನ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಆದ್ದರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಏನಾಗಬೇಕು? ಕ್ರೆಡಿಟ್ ಆಗಬೇಕು. ಮತ್ತು ಯಾರಿಂದ ಬರಬೇಕು? ರೂಪಾ ಮಾರ್ಬಲ್ಸಿಂದ ಬರಬೇಕು, ಡೆಬಿಟ್ ಆಗಬೇಕು. ಯಾಕಂದರೆ ರೂಪಾ ಮಾರ್ಬಲ್ಸ್ ಇಸ್ ಅ ಡೆಟ್ಟರ್ ನಾವು, ಅವರಿಂದ ಅಮೌಂಟ್ ಬರಬೇಕಾದ ಕಾರಣ ರೂಪಾ ಮಾರ್ಬಲ್ಸ್ ಅಕೌಂಟ್ ಡೆಬಿಟ್ ಟು 20000, ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ 20000. ದಿಸ್ ದ ಎಂಟ್ರಿ ಫಾರ್ ಮಿನಿಮಮ್ ರೆಂಟ್ ಡ್ಯೂ. ನೀವು ಜಸ್ಟ್ ಅಬ್ಸರ್ವ್ ಮಾಡಿದರೆ ಲೆಸ್ಸಿಯ ಬುಕ್ಕಲ್ಲಿ ಇದರ ಉಲ್ಟಾ ಎಂಟ್ರಿ, ರಿವರ್ಸ್ ಎಂಟ್ರಿ ಪಾಸ್ ಮಾಡ್ತಾ ಇದ್ವಿ. ಏನು ಎಂಟ್ರಿ ಮಾಡ್ತಾ ಇದ್ವಿ ಅಲ್ಲಿ? ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲೆಸ್ಸರ್ಸ್ ಅಕೌಂಟ್ ಅಂತ ಬರಿತಾ ಇದ್ವಿ. ಈಗ ಲೆಸ್ಸರ್ನ ಬುಕ್ಕಲ್ಲಿ ಲೆಸ್ಸೀಸ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರಿತಾ ಇದ್ದೇವೆ.
ಓಕೆ. ಆಮೇಲೆ ಈ ಮಿನಿಮಮ್ ರೆಂಟ್ 20,000 ನಾವು ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲಿ 14,000 ರಾಯಲ್ಟಿ ಉಂಟು, 6,000 ಶಾರ್ಟ್ ವರ್ಕಿಂಗ್ ಉಂಟು. ಕರೆಕ್ಟಾ? ಎಂಟ್ರಿ ಏನಾಗ್ತದೆ ಟ್ರಾನ್ಸ್ಫರ್ ಮಾಡ್ಲಿಕ್ಕಂದ್ರೆ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಸೊ ಟ್ರಾನ್ಸ್ಫರ್ ಮಾಡುವಾಗ ಮಿನಿಮಮ್ ರೆಂಟ್ ಅಕೌಂಟ್ ಏನಾಗಬೇಕು, ಇಲ್ಲಿ ಡೆಬಿಟ್ ಆಗಬೇಕು. 2 ರಾಯಲ್ಟಿ ಮತ್ತು ಶಾರ್ಟ್ ವರ್ಕಿಂಗ್ ಎರಡು ಕ್ರೆಡಿಟ್ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ರಾಯಲ್ಟಿ ನಿಮಗೆ ಬರಬೇಕಾದದ್ದು ಇನ್ಕಮ್, ಅದು ಇನ್ಕಮ್ ಆದ್ರಿಂದ ಕ್ರೆಡಿಟ್ ಆಗಬೇಕು. ಕರೆಕ್ಟಾ? ಆಮೇಲೆ ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ಕ್ರೆಡಿಟ್ ಆಗ್ತದೆ, ಇನ್ಕಮ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗೋದು ಯಾರಿಗೆ, ಅದು ಲೆಸ್ಸಿಗೆ, ಅವನ ಕೈಯಿಂದ ಹಾಕಿ ಕೊಡ್ತಾನೆ ನಿಮಗೆ. ಸೊ ನಿಮಗೆ ಇನ್ಕಮ್ ಆದ ಕಾರಣ ಶಾರ್ಟ್ ವರ್ಕಿಂಗ್ ಅವನಿಗೆ ಶಾರ್ಟೇಜ್ ಅದು, ಬಟ್ ನಿಮಗೆ ಫಾರ್ ಯು ಇಟ್ ಈಸ್ ಶಾರ್ಟ್ ವರ್ಕಿಂಗ್ ರಿಸೀವೇಬಲ್. ದೇರ್ ಫೋರ್ ಶಾರ್ಟ್ ವರ್ಕಿಂಗ್ ಇಯರ್ ಇಟ್ ವಿಲ್ ಬಿ ಕ್ರೆಡಿಟೆಡ್. Right? The second entry is for transferring. Next entry is that for receiving the money. What is the entry for receiving the money? You receive the money from Rupa Marbles. So cash comes in. So bank account debit to Rupa Marbles. ಇಲ್ಲಿ ಸ್ವಲ್ಪ ಅಲೈನ್ಮೆಂಟ್ ಮಿಸ್ಟೇಕ್ ಆಗಿದೆ ಗೂಗಲಲ್ಲಿ ಅಪ್ಲೋಡ್ ಮಾಡುವಾಗ. ದ ಎಂಟ್ರೀಸ್ ಓಕೆ. ಸೊ ಡೆಬಿಟ್ ಕ್ರೆಡಿಟ್ ಜರ್ನಲ್ ಎಂಟ್ರೀಸ್ ಗೊತ್ತು ನಿಮಗೆ, ಸೊ ದೇರ್ ವಿಲ್ ನಾಟ್ ಬಿ ಎನಿ ಕನ್ಫ್ಯೂಷನ್. ಬಟ್ ಸ್ಟಿಲ್ ಐ ಹ್ಯಾವ್ ಟೋಲ್ಡ್ ಎಷ್ಟು ಅಮೌಂಟ್ ಕೊಡ್ತಾರೆ, 20,000. ರೈಟ್? And the last step is that as usual we used to transfer the royalty to profit and loss account. So profit and loss account ಗೆ ಟ್ರಾನ್ಸ್ಫರ್ ಮಾಡುವಾಗ ಏನು ಎಂಟ್ರಿ ಆಗುತ್ತೆ, ರಾಯಲ್ಟಿ ಇನ್ಕಮ್ ಆದ್ರಿಂದ ನಿಮಗೆ ಲೆಸ್ಸರಿಗೆ ಆ ಇನ್ಕಮ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡಿಗೆ ಹಾಕ್ತೇವೆ ನಾವು. ಕರೆಕ್ಟಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಿಗೆ ಹಾಕುವಾಗ ವಿ ಯೂಸ್ ಟು ರೈಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಗ ಎಂಟ್ರಿ ಏನಾಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಆಗ್ತದೆ. ಸಾರಿ, ಪ್ರಾಫಿಟ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾಯಿತು, ಬೈ ರಾಯಲ್ಟಿ ಅಕೌಂಟ್ ಆಗ್ತದೆ. ದಿಸ್ ದ ಎಂಟ್ರಿ ವಿ ಪಾಸ್ ಫಾರ್ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಆಲ್ಸೋ ದ ಎಂಟ್ರೀಸ್ ಗೋಸ್ ಆಸ್ ಯೂಶುವಲ್ ಬಿಕಾಸ್ ದೇರ್ ಇಸ್ ನೋ ಡಿಫ್ರೆನ್ಸ್, ಮಚ್ ಡಿಫ್ರೆನ್ಸ್. ಯಾಕಂದರೆ ಶಾರ್ಟ್ ವರ್ಕಿಂಗ್ ಇತ್ತು ಸೆಕೆಂಡ್ ಇಯರಲ್ಲಿ, ಅಲ್ಲಿ ಮಿನಿಮಮ್ ರೆಂಟ್ ಡ್ಯೂ ಇತ್ತು, ಸೇಮ್ ಎಂಟ್ರಿ. ಥರ್ಡ್ ಇಯರ್, ಸಿ ದ ಥರ್ಡ್ ಇಯರ್. ಇನ್ ದ ಥರ್ಡ್ ಇಯರ್ ವಾಟ್ ಈಸ್ ಡ್ಯೂ ಆ್ಯಕ್ಚುಲಿ, ರಾಯಲ್ಟಿ ಇಸ್ ಡ್ಯೂ. ರಾಯಲ್ಟಿ ಜಾಸ್ತಿ ಇತ್ತಲ್ವಾ, ಆದ್ದರಿಂದ ರಾಯಲ್ಟಿ ಎಷ್ಟು ಇತ್ತಲ್ಲಿ, 20,500 ಇತ್ತು. ಬಟ್ 20,500 ಕೊಡಲ್ಲ ಅವನು, 500 rupees ಶಾರ್ಟ್ ವರ್ಕಿಂಗ್ ಲೆಸ್ ಮಾಡಿ he will pay how much, 20,000. So we have to write the entry for this. What is the entry for this now? Here 20,500 is actually the royalty, but 500 he will deduct for short working. So the amount due from lessee is rupees how much, 20,000. So the entry will be Rupa Marbles account debit. The amount due from Rupa Marbles is how much here, 20,000. Short working account debit how much, 500. Correct no? Idu 2 ರಾಯಲ್ಟಿ ಅಕೌಂಟ್ 20,500. ಶಾರ್ಟ್ ವರ್ಕಿಂಗ್ ಡೆಬಿಟ್ ಯಾಕಂದರೆ ಅವ್ನು ಲೆಸ್ ಮಾಡಿ ಕೊಡ್ತಾನೆ ನಮಗೆ ಅವ್ನು ಫಸ್ಟ್ ಕೈಯಿಂದ ಹಾಕಿ ಕೊಟ್ಟಾಗ ಇನ್ಕಮ್ ಆಗಿತ್ತು, ಅದು ಕ್ರೆಡಿಟ್ ಆಗಿತ್ತು. ಈಗ 500 rupees ಅವ್ನು ಲೆಸ್ ಮಾಡ್ತಾನೆ ನಮಗೆ ಕೊಡುವ ಅಮೌಂಟಲ್ಲಿ, ಅಂದರೆ ಅದು ಲಾಸ್ ನಮಗೆ ಡೆಬಿಟ್ ಆಗ್ತದೆ. ಕರೆಕ್ಟಾ? ಎಸ್. The second entry for receiving the money. So we receive the money, bank account debit to Rupa Marbles. Last entry for transferring royalty to profit and loss account. Okay. ನೆಕ್ಸ್ಟ್ ಥರ್ಡ್ ಇಯರ್ ನೋಡಿ, ಫೋರ್ತ್ ಇಯರ್ ನೋಡಿ. ಫೋರ್ತ್ ಇಯರಲ್ಲಿ ಸೇಮ್ 27,000 ಇತ್ತು ರಾಯಲ್ಟಿ, ಬಟ್ 6,500 ಸಾರಿ ಇಲ್ಲಿ 26,500 ಇತ್ತು. 26,500 ಆಗಬೇಕಿಲ್ಲಿ, ಅಷ್ಟಿತ್ತು. ಬಟ್ 26,500ಅಲ್ಲಿ 6,500 ಲೆಸ್ ಮಾಡಿ 20,000 ಪೇ ಮಾಡ್ತಾನೆ ಅವನು. ಕರೆಕ್ಟ್ನೋ? ಆಮೇಲೆ ಅಮೌಂಟ್ ರಿಸೀವ್ ಮಾಡಲಿಕ್ಕೆ ಎಂಟ್ರಿ, ದೆನ್ ರಾಯಲ್ಟಿ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಆ್ಯಂಡ್ ಒನ್ ಮೋರ್ ಎಡಿಷ್ನಲ್ ಎಂಟ್ರಿ ಏನಂತ ಹೇಳಿದರೆ, ಈ ವರ್ಷ 1,000 rupees ಶಾರ್ಟ್ ವರ್ಕಿಂಗ್ ಏನಿದೆ ಕಳೆದ ವರ್ಷದ್ದು, ಅದು ರಿಕವರಿ ಆಗಲಿಕ್ಕೆ ಕೊಟ್ಟ ಟೈಮ್ ಮುಗೀತು. ಬಿಕಾಸ್ ದ ಟೈಮ್ ಗಿವನ್ ಈಸ್ ಓನ್ಲಿ 4 years ಆಯಿತು. ಆದ್ದರಿಂದ ಆ 1,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಏನು ಎಂಟ್ರಿ ಆಗ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ? ಈಗ ನೀವು ಲೆಸ್ಸರ್ ಅಲ್ವಾ, ನಿಮಗೆ ಕೊಡುವ ಅಮೌಂಟಲ್ಲಿ ಅವನು 1,000 rupees ಕಟ್ ಮಾಡಿ ಕೊಡ್ಬೋದಿತ್ತು. ಇನ್ನು ಅವನಿಗೆ ಕಟ್ ಮಾಡುವ ಅವಕಾಶ ಇಲ್ಲ, ಯಾಕಂದರೆ 4 years ಆಯಿತು. ಆದ್ದರಿಂದ ಆ 4,000 ಅವನೇನು ಲೆಸ್ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ 1,000 ನಿಮ್ಗೆ ಏನಾಗುತ್ತೆ, ಇನ್ಕಮ್ ಆಗ್ತದೆ. 4,000 ಅಲ್ಲ, ಸಾರಿ, ಇಟ್ ಈಸ್ 1,000, ಇಟ್ ಈಸ್ ಇನ್ಕಮ್ ಆಗ್ತದೆ. ಆದ್ರಿಂದ ಇನ್ಕಮ್ ಫೈನಲಿ ಡಿಕ್ಲೇರ್ಡ್ ಆಸ್ ಇನ್ಕಮ್ ಬಿಕಾಸ್ ದ ಟೈಮ್ ಗಿವನ್ ಇಸ್ ಓವರ್. Right? Therefore, that short working which is irrecovered should be transferred to profit and loss account. So the entry will be short working account debit because it is credited to profit and loss account. Short working account debit to profit and loss account.
Okay, and the last year as usual no adjustment regarding recovery of short working ಸಹ ಇಲ್ಲ, ರಿಕವರಿ ಸಹ ಇಲ್ಲ, ಶಾರ್ಟ್ ವರ್ಕಿಂಗ್ ಸರ್ಪ್ಲಸ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಹ ಇಲ್ಲ. ಸೊ ಈ ಪ್ರಾಬ್ಲಮ್ ಅಲ್ಲಿ ಆಕ್ಚುಲಿ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ ಆಸ್ ವೆಲ್ ಆಸ್ ಲೆಜರ್ ಕೇಳಿದ್ದಾರೆ. ಬಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯು, ಐ ಹ್ಯಾವ್ ರಿಟನ್ ಓವರ್ ಯರ್ ಓನ್ಲಿ ಜರ್ನಲ್ ಎಂಟ್ರೀಸ್ because after working out so many problems on royalties in the books of lessee and now we have come to the accounts in the books of lessor, this is the last problem in this chapter. I want you to work out the ledger accounts in the book, in your books, right? I hope this entry is clear. Just make this much, just think this much. When the accounts are asked in the books of lessee, think that you are the lessee and stand from his point of view and make the entries. And when the entries are asked in the books of lessor, stand in his place and think from the point of view of lessor. Then you will be able to understand and decide ಅದು ಇನ್ಕಮಾ, ಎಕ್ಸ್ಪೆಂಡಿಚರಾ, ದುಡ್ಡು ಬರ್ಲಿಕ್ಕುಂಟಾ, ಕೊಡ್ಲಿಕ್ಕುಂಟಾ, ಪ್ರಾಫಿಟಾ, ಲಾಸಾ, ಏನು ಪ್ರಿನ್ಸಿಪಲ್ಸ್ ಇದೆ, ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಇದೆಲ್ಲವನ್ನು ನಾವು ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಮಾಡಿ ಎಂಟ್ರೀಸನ್ನು ಪಾಸ್ ಮಾಡ್ಬೋದು. ಓಕೆ, ಇಲ್ಲಿಗ ಲೆಜರ್ ಅಕೌಂಟ್ಸ್ ಯಾವುದೆಲ್ಲ ಮಾಡಬೇಕು, ಲೆಸ್ಸಿಯ ಬುಕ್ಕಲ್ಲಿ ಏನೆಲ್ಲ ಅಕೌಂಟ್ಸ್ ಮಾಡ್ತಾ ಇದ್ವಿ, ಸೇಮ್ ಅಕೌಂಟ್ಸ್, ರೈಟ್? ಬಟ್ ಅಲ್ಲಿ ಡೆಬಿಟ್ ಇದ್ರೆ ಕ್ರೆಡಿಟ್ ಆಗ್ತದೆ, ಕ್ರೆಡಿಟ್ ಅದು ಡೆಬಿಟ್ ಆಗ್ತದೆ, ಅದನ್ನು ಥಿಂಕ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ನೀವೀಗ ಇಲ್ಲಿ ಜರ್ನಲ್ ಎಂಟ್ರೀಸ್ ಆಲ್ರೆಡಿ ಮಾಡಿರೋದ್ರಿಂದ ಈ ಜರ್ನಲ್ ಎಂಟ್ರೀಸ್ ಅನ್ನ ಪೋಸ್ಟಿಂಗ್ ಮಾಡಿದ್ರೆ ಆಯ್ತು. ಬಟ್ ರಿಮೆಂಬರ್ ದಟ್ ಎವ್ರಿ ಇಯರ್ ದ ಅಕೌಂಟ್ ಶುಡ್ ಬಿ ಕ್ಲೋಸ್ಡ್. ಎಲ್ಲ ಅಕೌಂಟ್ ಕ್ಲೋಸ್ ಆಗುತ್ತೆ ಎಕ್ಸೆಪ್ಟ್ ಶಾರ್ಟ್ ವರ್ಕಿಂಗ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ಅಕೌಂಟ್ ಶುಡ್ ಬಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಎಸ್, ಥ್ಯಾಂಕ್ ಯು.